ತುಮಕೂರಿನಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ 93 ಕೋಟಿ ವೆಚ್ಚದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವು ಕಳಪೆ ಕಾಮಗಾರಿ. ತುಮಕೂರಿನಲ್ಲಿ ಹೊಸದಾಗಿ ನಿರ್ಮಿಸಿರುವ 93 ಕೋಟಿ ವೆಚ್ಚದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವು ಕಳಪೆ ಕಾಮಗಾರಿಯಾಗಿದ್ದು, ಇನ್ನು ಸ್ವಲ್ಪ ದಿನಗಳಲ್ಲೇ ಉದ್ಘಾಟನೆ ಮಾಡಲಾಗುವುದು ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದರು. ಆದರೆ ತುಮಕೂರು ಬಸ್ ನಿಲ್ದಾಣದ ಒಳಗಿನಿಂದ ಬಿರುಕು ಹೊಡೆದು ಬಿರುಕಿನ ಮಧ್ಯಭಾಗದಿಂದ ಮಳೆ ನೀರಿನ ಹನಿಗಳು ಆಚೆ ಬರುತ್ತಿದ್ದು ಹಾಗೂ ನೆಲಗಳೆಲ್ಲ ಬಿರುಕು ಹೊಡೆದಿರುವುದು. ಇನ್ನು ಕಾಮಗಾರಿ ಹಂತದಲ್ಲೇ ಕಳಪೆಯಾದ ಕೆಲಸ ಪೂರ್ಣಗೊಂಡ ಮೇಲೆ ಏನು ಪ್ರಯೋಜನವಿಲ್ಲ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕೆಎಸ್ಆರ್ಟಿಸಿ ಜಿಲ್ಲಾ ಅಧಿಕಾರಿಗಳು ಈ ಕೂಡಲೇ ಬಸ್ ನಿಲ್ದಾಣವನ್ನು ಪರೀಕ್ಷಿಸಿ ಸೂಕ್ತವಾದ ಕ್ರಮಕ್ಕೆ ಮುಂದಾಗಬೇಕು. ತುಮಕೂರಿನಲ್ಲಿ ಹೊಸದಾಗಿ ನಿರ್ಮಿತವಾಗಿರ್ತಕ್ಕಂಥ KSRTC ಬಸ್ ನಿಲ್ದಾಣ. ಇನ್ನೇನು ಸ್ವಲ್ಪ ದಿವಸದಲ್ಲೇ KSRTC ಬಸ್ ನಿಲ್ದಾಣ ಓಪನ್ ಆಗ್ತಕ್ಕಂಥ ಇದಿದೆ. ಇನ್ನೇನು ಸ್ವಲ್ಪ ದಿವಸಗಳಲ್ಲೇ ಓಪನ್ ಆಗ್ತಕ್ಕಂಥದ್ದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಮೇತ ಹೇಳಿದ್ದಾರೆ. ಈ ಓಪನ್ ಆಗುತ್ತೆ ಇಲ್ವ ಅನ್ನೋದೇ ಪ್ರಶ್ನೆ ಆಗಿದೆ. ಏನಕ್ಕೆ ಓಪನ್ ಆಗಲ್ಲ ಅಂತ ಹೇಳಿದರೆ, ನೀವು KSRTC ಬಸ್ ಸ್ಟ್ಯಾಂಡ್ ಒಂದು ಸತಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆಯಿಂದನೂ ನೀರು ತೊಟ್ಟಿಗ್ತಾ ಇದೆ. ಎಲ್ಲ ಕಳಪೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಕಣ್ಮುಂದೆ ಸಾಕ್ಷಿ ಸಮೇತ ಕಾಣಿಸ್ತಾ ಇದೆ. ದಯವಿಟ್ಟು ಇದನ್ನೇನು ತುಮಕೂರು ಜಿಲ್ಲಾ ಇವರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಹಾಗೂ ಜಿಲ್ಲಾ KSRTC ಇವರಿದ್ದಾರೆ ಜಿಲ್ಲಾಧಿಕಾರಿಗಳು, ದಯವಿಟ್ಟು ಇವರೆಲ್ಲ ಇದನ್ನು ಗಮನಿಸಿ ಈ ಕಳಪೆ ಕಾಮಗಾರಿನ ಸಂಪೂರ್ಣವಾಗಿ ಪೂರ್ಣಗೊಳಿಸ್ತಕ್ಕಂಥ ಕಾರ್ಯನ ಮಾಡಬೇಕು ಅಂತೇಳಿ ನಮ್ಮ ನೇಸರ ಟಿವಿಯಿಂದ ತಮಗೆ ಮನವಿ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಸಂಜು ಜೊತೆ ನಾನು ಹೇಮಂತ್ ಕುಮಾರ್. ಸದಾ ನೋಡ್ತಾ ಇರಿ ನೇಸರ ಟಿವಿ.